ಅಲ್ಲಿ ಒಂದು ಏನೋ ಸ್ಮೋಕ್ ಅಂದ್ರೆ ಹೊಗೆ ಬರ್ತಾ ಇದೆ ಅಂದರೆ ಒಳಗೆ ಬೆಂಕಿ ಅದ ಅಂತ ಇದರ ಅರ್ಥ. ಆದರೆ ಇಲ್ಲೆಲ್ಲರೂ ಒಂದು ನೆನ್ಪಿಡ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಪಾರ್ಟಿ ಇವತ್ತು ಉಳಿಬೇಕಾಗಿದ್ದು ಭಾಳ ಅನಿವಾರ್ಯ ಅದ ಅಂತೇಳಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸಿದಾಗ ಈಗ BJP ಮತ್ತು RSS ಏನು ಸಂಘಟನೆಯಿಂದ ಇದ್ದಂಥ ಸಂಘಟನೆಗಳಿದ್ದಾವೆ, ಇವುಗಳಿಗೆ ಪ್ರಬಲವಾಗಿ ಏನಾದರೂ ಇವತ್ತು ವಿರೋಧ ಇರುವಂಥದ್ದು ಏನಾದ್ರು ಇದ್ದರೆ ಅಥವಾ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಜಾತಿವಾದ ಮಾಡ್ತಾರ, ಧರ್ಮದವಾದ ಮಾತಾಡ್ತಾರೆ, ಆ ಮಾತು ಬೇರೆ. ಆದರೂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ ಅನ್ನೋದು ಏನೋ ಅದಪ್ಪ ಅನ್ನೋ ವಿಚಾರ ಮಾಡಿದಾಗ ಒಂದಿಷ್ಟು ಗಾಂಧೀಜಿ ವಿಚಾರ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕೂಡಿ ಬದುಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರಗಳಾಗಿರ್ಬೋದು, ಇವೆಲ್ಲನೂ ಗಮನಿಸಿದಾಗ ಕಾಂಗ್ರೆಸ್ ಇವತ್ತೇನಾದರೂ BJPಗೆ ಸ್ಪರ್ಧೆ ನೀಡ್ತಾ ಇದ್ದರೆ ಅದು ಈ ಒಂದು ಕಾಂಗ್ರೆಸ್ ಒಂದು ಅನ್ನುವಂಥದ್ದು. ಉಳಿದ ಪಕ್ಷಗಳು ಇದ್ದಾವೆ ಇಲ್ಲ ಅಂತಲ್ಲ, ಆದರೆ ಆ ಒಂದು ಏರಿಯಾದಲ್ಲಿ ಅಷ್ಟು ಸೀಮಿತ ಇದ್ದಾವೆ. ಒಂದು ಮೊದಲಿನ ಶಕ್ತಿ ಉಳಿದಿಲ್ಲ ಇವತ್ತು. ಯಾಕಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ ಮೊದಲಿನ ಶಕ್ತಿ ಇವತ್ತು ಕಾಂಚನರಾಮನ ಶಿಷ್ಯ ನಿಮಗೆ ಗೊತ್ತದ ಮಾಯಾವತಿ, ಅವಳು ಮೊದಲಿನಷ್ಟು ಶಕ್ತಿಯುತವಾಗಿ ಉಳಿದಿಲ್ಲ ಇವತ್ತು. ಅದೇ ಕಾಲಕ್ಕೆ ನಮ್ಮ ಮುಲಾಯಂ ಸಿಂಗ್ ಯಾದವ್ ಮಗ ಅವರು ಇವತ್ತು ಅಖಿಲೇಶ್ ಯಾದವ್ ಅವರು ಸಹಿತ ಮೊದಲಿನ ಒಂದು ಸಾಮರ್ಥ್ಯ ಉಳಿಸ್ಕೊಂಡಿಲ್ಲ. ಮಂದಿನ ಲಾಲು ಪ್ರಸಾದ್ ಯಾದವ್ ರೀತಿ ಬಿಹಾರದಲ್ಲಿ ಲುಪ್ತ ಆದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಅವರ ಮಗನೂ ಹೆಚ್ಚು ಮೇಲೆ ಎದ್ದು ಬರಲಿಲ್ಲ. ಮತ್ತು ಇನ್ನು ಇರೋದು ಒಂದು ಏನೋ ಎಲ್ಲಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್, ಅವ್ರಿಗೂ ವಯಸ್ಸಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರಿಗೆ ಅವರು ಈ ಸಲದ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವಿ ಆಗ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲೇ ನಿರ್ವಾತ ಆಗ್ಯದ ವಿರೋಧ ಪಕ್ಷ ಅನ್ನುವಂಥದ್ದು. ಇವತ್ತು ಏನಾದರೂ ಗಟ್ಟಿ ಕಾಳಾಗಿ ಉಳಿದಿದ್ರೆ ಅದು BJP ಮೋದಿ ಅವರದ್ದು. ಅವ್ರು ವಿರೋಧವಾಗಿ ಉಳಿದವ್ರು ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿಯಾಗ ಇದನ್ನು ಉಳಿಸ್ಕೋಬೇಕಾಗಿದ್ದು ಜವಾಬ್ದಾರಿ. ಯಾಕೆಂದರೆ ಪ್ರಜಾಪ್ರಭುತ್ವ ನಿಲ್ಲೋದನ್ನು ವಿರೋಧ ಪಕ್ಷ ಇರಬೇಕಲ್ಲ ಅಂತೇಳಿ ವಿರೋಧ ಪಕ್ಷ ಇವತ್ತು ಏನಾದರೂ BJPಗಿದ್ದರೆ ಅದು ಕಾಂಗ್ರೆಸ್. ಹೌದು, ಅವ್ರು ಸ್ವಯಂಕೃತ ಅಪರಾಧದಿಂದ ಎಷ್ಟೋ ಫೇಲ್ಯೂರ್ಗಳಾಗಿದ್ದಾವೆ, ಸೋತದ ಮಾಡಿದ ಅದೆಲ್ಲ ಒಪ್ಪುವಂಥ ಮಾತು. ಆದರೂ ಇವತ್ತೇನಾದರೂ ಶಕ್ತಿಯುತವಾಗಿ ಅವ್ರು ವಿರೋಧ ಮಾಡ್ತಿದ್ರು ಅದು ಇವತ್ತು ರಾಹುಲ್ ಗಾಂಧಿ ಅವರು. ಅದು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅನ್ನೋದು ನಾವು ಮರಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಉಳಿಸಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಇವತ್ತು ಒಳ್ಳೆ ಕೆಲಸ, ಜನಪರವಾದ ಕೆಲಸ. ಮತ್ತು BJP ಅಥವಾ RSS ಸಿದ್ಧಾಂತಕ್ಕೆ ಅವ್ರ ಸಿದ್ಧಾಂತಕ್ಕೆ ಪ್ರತಿಸ್ಪರ್ಧೆಯಾಗಿ ನಿಲ್ಲುವಂಥದ್ದು ಯಾವುದರಿದ್ರೆ ಅದು ಗಾಂಧಿವಾದ ಒಂದು. ಗಾಂಧಿವಾದದಿಂದ ಎರಡು ಝಳಕುಗಳೇನಾದ್ರು